ತಾಲೂಕಿನ ಪುರಸಭೆಯ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಪುರುಷ ಹಾಗೂ ಮಹಿಳಾ ಪೌರಕಾರ್ಮಿಕರು ಪಾಲ್ಗೊಂಡಿದ್ದರು. ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಓಟದ ಸ್ಪರ್ಧೆ, ಗುಂಡು ಎಸೆತ, ಪುರುಷರಿಗಾಗಿ ಕ್ರಿಕೆಟ್ ಮತ್ತು ಇನ್ನಿತರ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಪುರಸಭಾ ಅಧ್ಯಕ್ಷರಾದ ಶಿವನಾಯ್ಕರವರು, ಪೌರಕಾರ್ಮಿಕರು ಸದಾ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಆದುದರಿಂದ ಅವರಿಗೂ ಸಹ ಕೆಲವು ಮನರಂಜನೆ ಕಾರ್ಯಕ್ರಮಗಳು ಬೇಕೆಂದು ಈ ಒಂದು ಚಿಕ್ಕ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಪುರಸಭಾ ಮುಖ್ಯಾಧಿಕಾರಿಗಳಾದ ರಮೇಶ್ ರವರು ಮಾತನಾಡಿ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರು ಹಾಗೂ ಎಲ್ಲಾ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಈ ದಿನ ಈ ಕ್ಷೇತ್ರದ ಶಾಸಕರಾದಂತ ಮಾನ್ಯ ಶ್ರೀ ರವಿಶಂಕರ್ ಸರ್ ಹಾಗೂ ಪುರಸಭೆ ಅಧ್ಯಕ್ಷರು ಹಾಗೂ ಪುರಸಭಾ ಸರ್ವ ಸದಸ್ಯರ ಸಹಕಾರದೊಂದಿಗೆ ಈ ಸಾಲಿನ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಈ ಕ್ರೀಡಾಂಗಣದಲ್ಲಿ ಪೌರ ಕಾರ್ಮಿಕರಿಗೋಸ್ಕರ ಕ್ರೀಡಾ ಚಟುವಟಿಕೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ಸಹಕಾರ ನೀಡುವಂತ ಎಲ್ಲ ನಮ್ಮ ಪೌರ ಕಾರ್ಮಿಕರುಗಳಿಗೆ ಎಲ್ಲರಿಗೂ ನಾವು ಸ್ವಾಗತನ ಬಯಸಿ ಇವತ್ತಿನ ಅಂಗವಾಗಿ ಮಹಿಳೆಯರಿಗೆ ಇದು ಮ್ಯೂಸಿಕಲ್ ಚೇರ್ ಕಾರ್ಯಕ್ರಮ, ಗುಂಡು ಎಸೆತ ಕಾರ್ಯಕ್ರಮ, ಪುರುಷರಿಗೆ ಮ್ಯೂಸಿಕಲ್ ಚೇರ್, ಗುಂಡು ಎಸೆತ ಕಾರ್ಯಕ್ರಮ, ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೀವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಈ ಮೂಲಕ ನಾವು ಶುಭಾಶಯಗಳನ್ನ ಕೊಡ್ತೀವಿ. ಅಂಗವಾಗಿ ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಮತ್ತು ಎಲ್ಲ ಸ್ಟಾಫ್ಗಳಿಗೆ ಒಂದು ಕ್ರೀಡೆಯನ್ನ ಏರ್ಪಡಿಸಲಾಗಿದೆ. ನಮ್ಮ ಶಾಸಕರಾದಂತ ಡಿ ರವಿಶಂಕರ್ ಮುಂದೆ ಚಾಲನೆ ಮಾಡಿ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಬೇರೆ ಕೆಲಸದ ಎತ್ತರದಿಂದ ಹೋಗಿದ್ದಾರೆ. ನಮ್ಮೆಲ್ಲ ಕಾರ್ಮಿಕರಿಗೆ ಈ ದಿನನಿತ್ಯ ನಮ್ಮ ಕೆ.ಎನ್.ಆರ್. ತಾಲೂಕಲ್ಲಿ ಟೌನ್ ಅಲ್ಲಿ ಕಸ ಕ್ಲೀನ್ ಮಾಡೋದಿರ್ಬೋದು, ಪ್ರತಿಯೊಂದು ಸ್ವಚ್ಛತೆಯನ್ನ ಕಾಪಾಡೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಕೂಡ ಒತ್ತಡಗಳು ಜಾಸ್ತಿ ಇರುತ್ತೆ. ಆ ಒತ್ತಡನ ಹೋಗಲಾಡಿಸ್ಲಿಕ್ಕೆ ಮತ್ತು ಅವ್ರ ಆರೋಗ್ಯನ ಕಾಪಾಡ್ಲಿಕ್ಕೆ ಅವ್ರ ಸ್ಪೋರ್ಟಿವ್ ಆಗಿ ನಾವೆಲ್ಲ ನಿಂತ್ಕೊಳ್ಳಿಕ್ಕೆ ಅದೊಂದು ಖುಷಿಯಿಂದ ವಿಚಾರನ ತರಲಿಕ್ಕೆ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೇವೆ. ನಮ್ಮ ಮತ್ತೆ ಪೌರ ಕಾರ್ಮಿಕ ದಿನಾಚರಣೆಯನ್ನು ಕೂಡ ದಸರಾ ಕಳೆದ ನಂತರ ಹಮ್ಮಿಕೊಂಡಿದೀವಿ. ಆ ದಿನ ಒಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ತೇವೆ. ಹಾಗೆ ಎಲ್ಲರಿಗೂ ಕೂಡ ಇಡೀ ಕರ್ನಾಟಕ ಜನತೆಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತೇವೆ.